ತುಮಕೂರು ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಕೊಡುವ ವಿಚಾರವಾಗಿ ಡಾಕ್ಟರ್ ಪರಮೇಶ್ವರ್ ಹಾಗೆ ಕೆಎನ್ ರಾಜಣ್ಣ ಅವರಿಗೆ ಮುಖಭಂಗವಾಗಿದೆ. ಶಿಫಾರಸನ್ನ ತಿರಸ್ಕರಿಸಿದೆ ವಿಶ್ವವಿದ್ಯಾಲಯದ ಸತ್ಯ ಶೋಧನಾ ಸಮಿತಿ. ಇಲ್ಲಿ ತುಮಕೂರು ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಶಿಫಾರಸನ್ನ ತಿರಸ್ಕರಿಸಲಾಗಿರುವಂತದ್ದು. ತುಮಕೂರು ವಿಶ್ವವಿದ್ಯಾಲಯದ ಕುಲಸಚಿವರು ಪ್ರೊಫೆಸರ್ ವೆಂಕಟೇಶ್ವರ್ ಅವರು ಇದರ ಬಗ್ಗೆ ಹೇಳಿಕೆಯನ್ನ ನೀಡಿರುವಂತದ್ದು. ಜುಲೈ 3ರಂದು ತುಮಕೂರು ವಿಶ್ವವಿದ್ಯಾಲಯದ 19ನೇ ಘಟಿಕೋತ್ಸವ ನಡೆಯುತ್ತೆ. ಈ ಒಂದು ಘಟಿಕೋತ್ಸವದಲ್ಲಿ ಹಲವರಿಗೆ ಡಾಕ್ಟರೇಟ್ ಅನ್ನು ನೀಡಲಾಗುತ್ತೆ. ಈ ವಿಚಾರವಾಗಿ ಇಂಥ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿರುವಂತದ್ದು. ಕಳೆದ ವರ್ಷವೇ ರಾಜಣ್ಣ ಅವರಿಗೆ ಗೌರವ ಡಾಕ್ಟರೇಟ್ ಕೊಡುವುದಕ್ಕೆ ವಿಶ್ವವಿದ್ಯಾಲಯ ಮುಂದಾಗಿತ್ತು. ಕೊನೆ ಗಳಿಗೆಯಲ್ಲಿ ಕಳೆದ ವರ್ಷವೂ ಕೂಡ ರಾಜಣ್ಣ ಅವರ ಡಾಕ್ಟರೇಟ್ ಕೈತಪ್ಪಿತ್ತು. ಮಾಜಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ದ್ವಾರನಕುಂಟೆ ಪಾಪಣ್ಣ ಹಾಗೆ ಟಿಆರ್ ರೇವಣ್ಣ, ಕೆಆರ್ ಪ್ರದೀಪ್ ಸೇರಿದಂತೆ 9 ಮಂದಿಯ ಹೆಸರನ್ನ ಶಿಫಾರಸು ಮಾಡಿರುವಂತ ಪೈಕಿ ದ್ವಾರನಕುಂಟೆ ಪಾಪಣ್ಣ, ಟಿಆರ್ ರೇವಣ್ಣ ಹಾಗೆ ಕೆಆರ್ ಪ್ರದೀಪ್ ಅವರಿಗೆ ಗೌರವ ಡಾಕ್ಟರೇಟ್ಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಸತ್ಯ ಶೋಧನಾ ಸಮಿತಿ ಮಾಡಿದ್ದ ಶಿಫಾರಸಿಗೆ ರಾಜ್ಯಪಾಲರು ಒಪ್ಪಿಗೆಯನ್ನ ಸೂಚಿಸಿದ್ದಾರೆ. ಈ ಮೂಲಕ ಜಿಲ್ಲೆಯ ಪ್ರಭಾವಿ ರಾಜಕಾರಣಿಗಳಿಬ್ಬರ ಗೌರವ ಡಾಕ್ಟರೇಟ್ ಕೈತಪ್ಪಿದೆ. ತುಮಕೂರು ವಿಶ್ವವಿದ್ಯಾಲಯದ 19ನೇ ಘಟಿಕೋತ್ಸವ ಇದೇ ತಿಂಗಳ 3ನೇ ತಾರೀಕು ಬುಧವಾರ ನಮ್ಮ ವಿಶ್ವವಿದ್ಯಾಲಯದ ಆವರಣದಲ್ಲಿ ನಡೆಯಲಿದೆ. ಅದಕ್ಕೆ ಗೌರವಾನ್ವಿತ ರಾಜ್ಯಪಾಲರು ಬರಲಿದ್ದಾರೆ. ಆ ಸಂದರ್ಭದಲ್ಲಿ ನಮ್ಮ ವಿಶ್ವವಿದ್ಯಾಲಯದ 10,000 ವಿದ್ಯಾರ್ಥಿಗಳಿಗೆ ಹೆಚ್ಚು ಸ್ನಾತಕ ಮತ್ತು ಸ್ನಾತಕೋತ್ತರ ಪದವಿಗಳಲ್ಲಿ ಪಾಸಾಗಿದ್ದ ವಿದ್ಯಾರ್ಥಿಗಳು ಮತ್ತು ಗುಬ್ಬಿ ಆಟಾನಮಸ್ ಕಾಲೇಜಿನಲ್ಲಿ 226 ಜನ ವಿದ್ಯಾರ್ಥಿಗಳು ಸ್ನಾತಕ ಮತ್ತು ಸ್ನಾತಕೋತ್ತರ ಮತ್ತು 117 ಚಿನ್ನದ ಪದಕ ಗೋಲ್ಡ್ ಮೆಡಲ್ಸು ಮತ್ತು 4 ಕ್ಯಾಶ್ ಪ್ರೈಸಸ್ ಇದ್ದಾವೆ. ಮತ್ತು ಜೊತೆಗೆ ನಮಗೆ 77 ವಿದ್ಯಾರ್ಥಿಗಳಿಗೆ UG ವಿದ್ಯಾರ್ಥಿಗಳಿಗೆ ರ್ಯಾಂಕ್ ಸರ್ಟಿಫಿಕೇಟ್ಸು, 153 ವಿದ್ಯಾರ್ಥಿಗಳಿಗೆ ಸ್ನಾತಕೋತ್ತರ ಪದವಿನಲ್ಲಿ ಪಾಸಾಗಿದ್ದ ವಿದ್ಯಾರ್ಥಿಗಳ ರ್ಯಾಂಕ್ ಪದವಿಗಳು ಮತ್ತು 1 ಡಿಲಿಟು 59 ಜನ ವಿದ್ಯಾರ್ಥಿಗಳಿಗೆ PhD ಪ್ರದಾನ ಮಾಡಲಾಗುತ್ತದೆ. ಒಟ್ಟು 170 ವಿದ್ಯಾರ್ಥಿಗಳಿಗೆ ಈ ಸಂದರ್ಭದಲ್ಲಿ ಗೋಲ್ಡ್ ಮೆಡಲ್ಸು ಮತ್ತು ಡಿಗ್ರಿಗಳು ಪ್ರದಾನ ಮಾಡಲಾಗುತ್ತದೆ. ಅದು ಜೊತೆಗೆ ಪ್ರತಿ ವರ್ಷದಂತೆ ನಮ್ಮ ವಿಶ್ವವಿದ್ಯಾಲಯ ವತಿಯಿಂದ ಈ ಸಾರಿ 3 ಜನ ವ್ಯಕ್ತಿಗಳಿಗೆ ನಾವು ಗೌರವ ಹಾನರರಿ ಡಾಕ್ಟರೇಟ್ ಪದವಿ ನೀಡಲಾಗುತ್ತದೆ. ಅದರಲ್ಲಿ ಒಬ್ಬರು ಸ್ವಾತಂತ್ರ್ಯ ಹೋರಾಟಗಾರರಾಗಿರುವಂಥ ತುಮಕೂರು ಜಿಲ್ಲೆಯವರಾಗಿರುವಂಥ ಶ್ರೀಯುತ ರೇವಣ್ಣ ಅವರು, ಇನ್ನೊಬ್ಬರು ಮೂಲತಃ ಚಾರ್ಟೆಡ್ ಅಕೌಂಟೆಂಟು ಸುಪ್ರೀಂ ಕೋರ್ಟು ಅಡ್ವೊಕೇಟ್ ಆಗಿರುವಂಥ ಶ್ರೀಯುತ